ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತು ನೋಡ್ರಿ ಅಗದಿ ಸಿಂಪಲ್ ಆಗಿ ಹೆಲ್ದಿಯಾಗಿ ಒಂದು ತಾಲಿಪೀಠನ ತೋರ್ಸಾಕತ್ತೀನಿ. ಅದರ ಜೊತೆಗೆ ಮಸ್ತಾಗೆ ರುಚಿಯಾದಂತಹ ಒಂದು ಕೊಬ್ಬರಿ ಚಟ್ನಿನೂ ಸಹಿತ ತೋರ್ಸಾಕತ್ತೇನೆ ರೀ. ಅಗದಿ ಸಿಂಪಲ್ ರೆಸಿಪೀಸ್ ಅದಾವೆ ಎರಡೂ ಸಹಿತ. ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸಾಕಷ್ಟು ತರಕಾರಿನ ಬಳಸಿ ಈ ರೊಟ್ಟಿನ ಮಾಡಿ ತೋರ್ಸಾಕತ್ತೀನಿ. ಭಾಳ ಹೆಲ್ದಿ ಅದ ರೀ, ತಿನ್ನೋಕ್ಕೂ ಅಷ್ಟೇ ರುಚಿ ಇತ್ತು. ಇದಕ್ಕೆ ನೀವು ತಾಲಿಪೀಠ ಅಂತರ ಕರಿಬಹುದು, ಅಥವಾ ಅಕ್ಕಿ ಮಸಾಲೆ ರೊಟ್ಟಿ, ರಾಗಿ ಮಸಾಲೆ ರೊಟ್ಟಿ, ಅಥವಾ ತರಕಾರಿ ರೊಟ್ಟಿ ಅಂತಲೂ ಕರಿಬಹುದು. ಬರ್ರಿ ಡೀಟೇಲ್ ಆಗಿ ವಿಡಿಯೋ ನೋಡಿಕೊಂಡು ಈ ರೆಸಿಪಿನ ಮಾಡೋದು ಹೆಂಗಂಥೇಳಿ ತಿಳಿಯೋಣಂತೆ. ಬರೀ ತಾಲಿಪಟ್ಟು ಮಾಡೋಕೆ ನೋಡ್ರಿ, ನಾನಿಲ್ಲಿ 1 ಕಪ್ಪಷ್ಟು ಫಸ್ಟ್ ರಾಗಿ ಹಿಟ್ಟನ್ನ ತೊಗೊಂಡಿನಿ. ರಾಗಿ ಹಿಟ್ಟು ಹಾಕ್ಕೊಂಡು ಚಲೋ ತಂಗಿ ಇದನ್ನು ಸಾನಿಸ್ಕೋಬೇಕು. ಸಾನಿಸ್ಕೊಂಡು ಆದಮೇಲೆ ಹಂಗೆ 1 ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಸಹಿತ ನಾನು ತೊಗೊಂಡಿನಿ. ಸೊ ನೀವು ಯಾವ ಕಪ್ಪಲೆ ರಾಗಿ ತೊಗೊಂಡಿದ್ದೀನೋ ಅದೇ ಕಪ್ಪಲೆನ ನಾನು ಅಕ್ಕಿ ಹಿಟ್ಟನ್ನು ಸಹಿತ ತೊಗೊಂಡಿನಿ. ಸೊ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎರಡೂ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಸೊ 1 ಚಮಚದಷ್ಟು ಉಪ್ಪನ್ನ ಇಲ್ಲೇ ಹಾಕ್ಕೊಳಕತ್ತೀನಿ. 1 ಚಮಚದಷ್ಟು ಉಪ್ಪು ಹಾಕ್ಕೊಂಡು ಆದಮೇಲೆ ಚಲೋ ತೆಂಗ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋತೀನಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಉಪ್ಪು ಬೇರೆ ಹಂಗೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೋಡಿರಿ ಸಣ್ಣಗೆ ಕಟ್ ಮಾಡಿದ್ದು ಒಂದು ದೊಡ್ಡ ಉಳ್ಳಾಗಡ್ಡಿನ ಇಲ್ಲೇ ಹಾಕ್ಕೊಳಕತ್ತೀನಿ. ಹಂಗೆ ನೋಡಿರಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ. ಹಸಿಮೆಣ್ಸಿನ್ಕಾಯಿ ಒಂದು 2 ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಸಹಿತ ಕಟ್ ಮಾಡಿ ಇಲ್ಲಿ ಹಾಕ್ಕೊಳತ್ತೀನಿ. ಎಷ್ಟು ಜಿನಗಿಗೆ ಹಾಕೋತೀರ ಅಷ್ಟು ಕಟ್ ಮಾಡಿ ಜಿನಗಿಗೆ ತರಕಾರಿನ ಹಾಕೋರಿ. ಸೊ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳಕತ್ತೀನಿ. ಅಗದಿ ಸಣ್ಣದೊಂದು ಟೊಮ್ಯಾಟೊ ಹಾಕ್ಕೊಂಡಿನಿ. ಹಂಗೆ ತುರಿದಿದ್ದು ಕ್ಯಾರೆಟ್ ಮತ್ತು ತುರಿದಿದ್ದು ಬೀಟ್ರೂಟ್ ಹಾಕ್ಕೊಳತ್ತೀನಿ. ಒಂದು ಸಣ್ಣದು ಕ್ಯಾರೆಟ್ ಅದ ಮತ್ತು ಒಂದು ಅರ್ಧ ಬೀಟ್ರೂಟ್ ಅದ ರೀ. ಒಂದು ಅರ್ಧ ಕಪ್ ಆಗಬಹುದು ಬೀಟ್ರೂಟ್ ತುರಿ. ಕ್ವಾಂಟಿಟಿ ಅಷ್ಟೇ ಇಷ್ಟ ಅಂತ ಏನಿಲ್ಲ, ನಿಮಗೆ ಎಷ್ಟು ಮನ್ಸಿಗೆ ಬರ್ತದೋ ಅಷ್ಟು ತರಕಾರಿನ ನಿಮ್ಗೆ ಇಷ್ಟ ಆಗೋ ಕ್ವಾಂಟಿಟಿ ಒಳಗೆ ಹಾಕೋರಿ, ಎಷ್ಟು ಬೇಕಷ್ಟು. ಮನೆಯೊಳಗೆ ಸ್ವಲ್ಪ ಪನ್ನೀರ್ ಇತ್ತು, ಒಂದು 4 ಕ್ಯೂಬ್ ಆಗೋಷ್ಟು. ಸೊ ಆ 4 ಕ್ಯೂಬ್ ಪನ್ನೀರನ್ನ ನಾನು ಇಲ್ಲೇ ಗ್ರೇಟ್ ಮಾಡಿ ಹಾಕ್ಕೊಳತ್ತೀನಿ. ಅದನ್ನು ಸಹಿತ ತುರಿದು ಹಾಕ್ಕೊಂಡೆ. ನಿಮ್ಮ ಮನೆಯೊಳಗೆ ಮೆಂತ್ಯ ಸೊಪ್ಪು ಅಥವಾ ಸಬ್ಬಸ್ಗೆ ಸೊಪ್ಪು ಇತ್ತಂದ್ರೆ ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬಹುದು. ಈಗ ನಾ ಹಾಕಿದ ತರಕಾರಿ ಅಷ್ಟೇ ಅಲ್ಲದೆ ನೀವು ಈ ನವಿಲು ಕೋಸು ಮತ್ತು ಮೂಲಂಗಿ ಅದೆಲ್ಲ ಇತ್ತಂದ್ರೆ ಅದನ್ನು ಸಹಿತ ತುರಿದು ಹಾಕ್ಕೋಬೋದು. ಕ್ಯಾಬೇಜ್ ಇದ್ರೆ ಸ್ವಲ್ಪ ಅದನ್ನು ತುರಿದು ಹಾಕ್ಕೋಬೋದು. ಸೊ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿನ ತುರಿದು ಹಾಕ್ಕೊಂಡು ಈ ತಾಲಿಪಟ್ಟನ್ನ ಮಾಡ್ಕೋಬಹುದು. ಮಸ್ತ್ ಟೇಸ್ಟ್ ಆಗ್ತದೆ ರೀ. ಸೊ ಮಸ್ತಾಗಿ ಎಲ್ಲನೂ ಒಂದ್ಸಲ ಚಲೋ ತಿಂಗೆ ಮಸದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೋಡಿರಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೋಬೇಕು. ಸೊ ಚಪಾತಿ ಹಿಟ್ಟಿಗಿಂತ 2 ಪಟ್ಟಷ್ಟು ಹಿಟ್ಟು ಮೆತ್ತಗಿರಬೇಕು, ಅಷ್ಟು ಚೆಂದ ಇದನ್ನು ಕಲಿಸ್ಕೋಬೇಕಾಗ್ತದೆ. ಒಂದೇ ಸತಿ ನೀರು ಹಾಕ್ಕೋಬೇಡ್ರಿ, ಭಾಳ ಅಳಕಾಯಿತು ಗಟ್ಟಿ ಆಯಿತು ಇನ್ನೇನೋ ಆಗೋದು ಬೇಡ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಗದಿ ಮೆತ್ತಗೆ ಅಗದಿ ಸ್ವಲ್ಪ ಮೆದುವಾಗಿ ನಾವು ಈಗ ಇದನ್ನು ಚಲೋ ತೆಂಗ ನಾದ್ಕೊಂಡು ಇದನ್ನ ಅಗದಿ ಮೆತ್ತಗೆ ಅಂದರೆ ಚಪಾತಿ ಹಿಟ್ಟಿಗಿಂತ 2 ಪಟ್ಟಷ್ಟು ಮೆತ್ತಗಾಗಬೇಕಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿರಿ. ಹಿಂಗೆ ತಟ್ಟಿದ್ರೆ ಫುಲ್ ಅದು ಸ್ಪ್ರೆಡ್ ಆಗಬೇಕು, ಅಷ್ಟು ಚಂದ ಇದು ಕಲಿಸ್ಕೋಬೇಕಾಗ್ತದೆ ನಾವು. ಸೊ ನೋಡ್ಬೋದು ಚಲೋ ತೆಂಗ ಇದನ್ನು ಕಲಿಸ್ಕೋರಿ. ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ ಹಿಟ್ಟನ್ನ ನೋಡಿರಿ ಎಷ್ಟು ಚಂದ ಕಲಿಸ್ಕೋಬೇಕಂದ್ರೆ. ಈಗ ನೋಡಿರಿ ಹಿಂಗೆ ಉಂಡೆ ಕಟ್ಟಿದ ತಕ್ಷಣ ನೋಡಿರಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಜಲ್ದಿ ಹಿಂಗೆ ಸ್ಪ್ರೆಡ್ ಆಗಬೇಕು, ಒಳಗೆ ಹೋಗ್ಬೇಕು ಹಿಟ್ಟು. ಅಷ್ಟು ಚಲೋ ತೆಂಗ ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕಾಗ್ತದೆ. ಕಲಿಸ್ಕೊಂಡು ಆದಮೇಲೆ ಇನ್ನೇನು ರೀ ಇದನ್ನು ರೆಸ್ಟ್ ಮಾಡೋಕೆ ಬಿಡೋಣಂತ ಮುಚ್ಚಳ ಮುಚ್ಚಿ ಆಮೇಲೆ ಇದನ್ನು ಚಲೋ ತೆಂಗ ತಟ್ಟಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು. ಸೊ ಈಗ ಬರ್ರಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ರೆಸ್ಟ್ ಮಾಡೋಕೆ ಇಡೋಣಂತ. ರೆಸ್ಟ್ ಮಾಡೋ ಟೈಮ್ದಾಗ ನಾವಿಲ್ಲಿ ಮಸ್ತಾಗೆ ಒಂದು ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಬರೋಣಂತ, ಕೊಬ್ಬರಿ ಚಟ್ನಿ. ಈ ಕೊಬ್ಬರಿ ಚಟ್ನಿಗೆ ಏನೇನು ಬೇಕಂತ ಹೇಳ್ತೇನೆ ನೋಡಿರಿ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು 1/4 ಬಟ್ಲದಷ್ಟು ನಾನು ಹಸಿ ಕೊಬ್ಬರಿ ಹಾಕ್ಕೊಳತ್ತೇನೆ. ನೀವು ಹಸಿ ಕೊಬ್ಬರಿ ತುರಿ ಬೇಕಂದ್ರೂ ಹಾಕ್ಕೋಬಹುದು. ಆಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಂಗೆ ನೋಡಿರಿ ಒಂದು 4 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಳಕತ್ತೀನಿ. ಅಗದಿ ಸಿಂಪಲ್ ಆಗೈತಿ ಚಟ್ನಿ ಇದು. ಇಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಸ್ವಲ್ಪ ಕಮ್ಮಿ ಹಾಕೋರಿ. ಅದಾದಮೇಲೆ 2 ಚಮಚದಷ್ಟು ನಾನಿಲ್ಲಿ ಪುಟಾಣಿನ ಹಾಕ್ಕೊಳಕತ್ತೀನಿ. ನೀವು ಕೊಬ್ಬರಿ ಕಮ್ಮಿ ಇರ್ತಪ್ಪ ಅಂದ್ರೆ ಪುಟಾಣಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಹಿತ ಈ ಚಟ್ನಿನ ಮಾಡ್ಕೋಬಹುದು. ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಚಟ್ನಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೌಡ ಅಂದರೆ ಸ್ವಲ್ಪ ತರಿಯಾಗಿನೇ ರುಬ್ಕೋರಿ. ಚಟ್ನಿ ಅಗದಿ ಭಾಳ ಸಣ್ಣಗೆ ಜಿನಗಿಗೆ ಆಗೋದು ಬೇಡ.
ನೋಡಿರಿ ಅಗದಿ ಈಸಿಯಾಗಿ ಒಂದು ಕೊಬ್ಬರಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಬೇಕಂದ್ರೆ ನೀವು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆನೂ ಹಾಕ್ಕೋಬೋದು. ನಾನಿಲ್ಲೇ ಒಗ್ಗರಣೆ ಎಲ್ಲ ಹಾಕ್ಕೊಳಕತ್ತಿಲ್ಲ. ಸೊ ಚಟ್ನಿ ರೆಡಿ ಆದಮೇಲೆ ಬರ್ರಿ ಈಗ ನೆಕ್ಸ್ಟ್ ಪ್ರಾಸೆಸ್. ಸೊ ನೋಡಿರಿ ಇಲ್ಲೇ ನಾನು ಒಂದು ಎಣ್ಣೆ ಕವರ್ ತೊಗೊಂಡು ಅದನ್ನು ಹಿಂಗೆ ಸುತ್ತಲೂ ಕಟ್ ಮಾಡಿ ಹಿಂಗೆ ಇಟ್ಕೊಂಡೇನಂತೆ. ನೀವು ಇದಕ್ಕೆ ರೊಟ್ಟಿ ತಟ್ಟಾಕ ನೋಡಿರಿ ಬಟರ್ ಪೇಪರ್ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಬಾಳೆ ಎಲೆನೂ ಸಹಿತ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಯಾವುದೂ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಎಣ್ಣೆ ಕವರ್ ಇತ್ತು, ಅದನ್ನು ನಾನು ಸುತ್ತಲೂ ಅದನ್ನು ಕಟ್ ಮಾಡಿ ಹಿಂಗೆ ತೆಗೆದು ಇಟ್ಕೊಂಡೀನಿ. ಸೊ ಹಿಂಗೆ ಎಣ್ಣೆ ಕವರ್ ತೊಗೊಂಡು ನೋಡಿರಿ ಇದ್ರಾಗ ನಾನು ರೊಟ್ಟಿ ತಟ್ಟಿ ಹಾಕೋತೀನಿ. ಬಾಳೆ ಎಲೆ ಮತ್ತು ನೀವು ಬೇಕಿಂಗ್ ಪೇಪರ್ ಏನು ಸಿಗ್ತದೆ ಬಟ್ರ್ ಪೇಪರ್ ಅದಾದರೆ ನೀವು ಡೈರೆಕ್ಟ್ ಹಂಚ್ ಮೇಲೆ ಹಂಗೆ ಹಾಕೊಂಡ್ಬಿಡ್ಬೋದು. ಬಟ್ ಇದನ್ನೇನೈತಲ್ಲ ರೊಟ್ಟಿ ತಟ್ಟಿದ ಮೇಲೆ ರೊಟ್ಟಿ ಸಪ್ರೇಟ್ ಕೈಯಾಗಿ ಎತ್ಕೊಂಡು ಹಾಕೋಬೇಕಾಗ್ತದೆ. ನೋಡಿರಿ ಈಗ ಒಂದು ಬಟ್ಟಲ್ದಾಗ ಎಣ್ಣೆ ತೊಗೊಂಡು ಫಸ್ಟ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣಂತ. ಹಂಗೆ ನಾವು ಪೇಪರ್ಗೂ ಎಣ್ಣೆ ಕವರ್ ಏನಿರ್ತೈತಲ್ಲ ಅದಕ್ಕೂ ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗ್ತದೆ. ಎಣ್ಣೆ ಹಚ್ಕೊಂಡಾದ್ಮೇಲೆ ಕೈಗೆ ನೋಡಿರಿ ಒಂದು ಉಂಡೆ ಅಷ್ಟು ನೀವು ಎಷ್ಟು ದೊಡ್ಡ ರೊಟ್ಟಿ ಮಾಡ್ತೀರೋ ಅಷ್ಟು ದೊಡ್ಡ ಉಂಡಿನ ತೊಗೋಬೇಕಾಗ್ತದೆ. ಹಿಟ್ಟನ್ನು ನೋಡಿರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಮೆದು ಆಗಬೇಕು, ಒಳಗೆ ಹೋಗ್ಬೇಕು, ಆ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ಬೇಕಾಗ್ತದೆ. ಸೊ ಆಮೇಲೆ ನೋಡಿರಿ ಫಸ್ಟ್ಗೆ ಈಗ ನಾವು ಫಸ್ಟ್ ಎಣ್ಣೆ ಕವರ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣಂತ. ಆಲ್ರೆಡಿ ಎಣ್ಣೆ ಕವರ್ನಾಗ ಎಣ್ಣೆ ಇರ್ತದೆ, ಬಟ್ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆನ ನಾವು ಸವರ್ಕೊಳ್ಳೋಣಂತ. ಆಮೇಲೆ ನೋಡಿರಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಮೇಲೆ ಚಲೋ ತೆಂಗ ಹಿಂಗೆ ನಿಧಾನಕ್ಕೆ ಅಂದ್ರೆ ಮಸ್ತಾಗಿ ಇದು ಸ್ಪ್ರೆಡ್ ಆಗ್ತದೆ. ಸೊ ನಾನು ನಿಮ್ಗೆ ತೋರಿಸೋ ಸಂಬಂಧ ಇದನ್ನು ನಿಧಾನಕ್ಕೆ ಹಿಂಗೆ ತಟ್ಟಿ ತೋರ್ಸಾಕತ್ತೀನಿ. ಸೊ ನಾ ಮಾಡಬೇಕಾದ್ರೆ ಭಾಳ ಜಲ್ದಿ ತಟ್ಟಿ ಫಟಾಫಟ್ ಅಂತ ಹೇಳಿ ಮಾಡಿಬಿಡ್ತೀನಿ. ಸೊ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ನಿಧಾನಕ್ಕೆ ಇದನ್ನು ತಟ್ಟಿ ತೋರ್ಸಾಕತ್ತೀನಿ. ಸೊ ನೋಡಬಹುದು ಇಲ್ಲಿ ನೀಟಾಗಿ ಸ್ಪ್ರೆಡ್ ಆಗ್ತದೆ ಹಿಟ್ಟು. ಚಲೋ ತೆಂಗೆ ಇದನ್ನು ಸುತ್ತಲೂ ನಾವು ಹಿಂಗೆ ತಟ್ಕೊಂಡು ಆಮೇಲೆ ಇದನ್ನು ನಿಧಾನಕ್ಕೆ ಕವರಿಂದ ಎತ್ತಿ ಕೈಯಾಗಿ ಹಿಡ್ಕೊಂಡು ನಾವು ಹಂಚ ಮೇಲೆ ಹಾಕಬೇಕಾಗ್ತದೆ. ಬಟರ್ ಪೇಪರ್ ಯೂಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಹಾಕ್ಬೋದು ರೀ. ಸೊ ಅದೇನು ಪ್ರಾಬ್ಲಮ್ ಅನ್ಸಂಗಿಲ್ಲ. ಬಟ್ ಹಂಗಂತೇಳಿ ಇದು ಡಿಫಿಕಲ್ಟ್ ಅಂತ ಏನಿಲ್ಲ. ನಾನು ಸಾಕಷ್ಟು ರೊಟ್ಟಿಗಳನ್ನ ಹಿಂಗೆ ಎಣ್ಣೆ ಕವರ್ ಮೇಲೆ ಮಾಡ್ತೀನಿ. ಯಾಕಂದ್ರೆ ಎಲ್ಲ ಟೈಮ್ದಾಗೂ ನಮ್ಗೆ ಬಾಳೆ ಎಲೆ ಮತ್ತು ಬಟರ್ ಪೇಪರ್ ಅವೈಲೇಬಲ್ ಇರೋಂಗಿಲ್ಲ ಅಲ್ರಿ. ಸೊ ಮನ್ಯಾಗ ಏನಿರ್ತೈತಿ ಅದರಿಂದನೇ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ನೋಡಬಹುದು ಇಲ್ಲೇ ರೊಟ್ಟಿ ಇಷ್ಟು ಮಸ್ತಾಗೆ ತಟ್ಟಿದ್ದೆ ನಾನು. ಭಾಳ ಚಂದ ತಟ್ಬೋದು ರೀ ರೊಟ್ಟಿ. ಯಾರು ಬೇಕಾದರೂ ಈ ರೊಟ್ಟಿನ ಮಾಡಬಹುದು ಅಗದಿ ಈಸಿಯಾಗಿ. ಜಸ್ಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕವರ್ ಮೇಲೆ ನೋಡಿರಿ ಹಿಂಗೆ ತಟ್ಕೋತ ಹೋದ್ರಿ ಅಂದ್ರೆ ಕೈಲೇ ಇಷ್ಟು ಮಸ್ತಾಗೆ ರೊಟ್ಟಿ ರೆಡಿ ಆಗ್ತದೆ. ಈಗ ಬರ್ರಿ ಈಗ ಇದನ್ನು ಹಂಚ ಮೇಲೆ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ ಇಲ್ಲಿ ನೋಡಿರಿ ಈಗ ರೊಟ್ಟಿ ಹಾಕಿದ ಮೇಲೆ ನಿಮಗೆ ಮ್ಯಾಲೆ ಎಣ್ಣೆ ಬೇಕಂದ್ರೆ ಹಾಕೋರಿ. ಯಾಕಂದ್ರೆ ಸಾಕಷ್ಟು ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟೇವೆ, ಹಾಗಾಗಿ ಮ್ಯಾಲೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನು ಬರೋಂಗಿಲ್ಲ. ಸೊ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಚಲೋ ತೆಂಗೆ ಇದನ್ನು ಬೇಯಿಸ್ಕೋಬೇಕು ನಾವು. ಸೊ ನೋಡಿರಿ ಇಲ್ಲಿ ಹಾಕಿದ ತಕ್ಷಣ ರೊಟ್ಟಿ ಆರ್ಕೋತ ಬರ್ತದೆ. ಫುಲ್ ರೊಟ್ಟಿ ಯಾವಾಗ ಆರ್ತದಲ್ಲ ಮ್ಯಾಲಿಂದೆಲ್ಲ ಆರ್ದಂಗೆ ಆಗ್ತದಲ್ಲ ಆವಾಗ ನಾವು ಇದನ್ನು ಫ್ಲಿಪ್ ಮಾಡ್ಬೇಕು. ಆವಾಗ ಇದನ್ನು ತಿರುವಿ ಹಾಕ್ಕೋಬೇಕು. ತಿರುವಿ ಹಾಕ್ಕೊಂಡು ಅದನ್ನು ಸಹಿತ ಪ್ರೆಸ್ ಮಾಡಿ ಚಲೋ ತೆಂಗ ನೋಡಿರಿ ಎರಡು ಸೈಡ್ ಬೇಯಿಸ್ಕೊಂಬಿಟ್ರೆ ಮಸ್ತಾಗಿ ರುಚಿಯಾದಂತಹ ತಾಲಿಪೀಟ್ ಅಥವಾ ಮಸಾಲ ರೊಟ್ಟಿ ಅಂತಲೂ ಕರಿಬಹುದು, ತರಕಾರಿ ರೊಟ್ಟಿ ಅಂತಲೂ ಕರಿಬಹುದು. ನಿಮ್ಗೆ ಏನು ಹೆಸರು ಮನಸ್ಸಿಗೆ ಬರ್ತದೆ ಅದನ್ನು ಕರೀರಿ. ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇರ್ತದೆ. ಸೊ ಮಾಡ್ಕೊಂಡು ತಿನ್ನೋದು ಮರೆಯೋಕೆ ಹೋಗಬೇಡ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ. ಸೊ ದ್ಯಾಟ್ ಮುಂದೆ ಹಾಕು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ನೀವು ಜಲ್ದಿನ ವಿಡಿಯೋನ ವ್ಯೂ ಮಾಡಬಹುದು. ಹಂಗೆ ನೋಡಿರಿ ಇಲ್ಲಿ ಇನ್ನೊಂದು ರೊಟ್ಟಿನೂ ಸಹಿತ ತಟ್ಟಿ ತೋರ್ಸಾತೀನಿ. ನೋಡಿರಿ ಸಿಂಪಲ್ ಉಂಡೆ ತೊಗೊಳೋದು, ಎಣ್ಣೆ ಹಚ್ಚೋದು, ಚಲೋ ತೆಂಗ ರೊಟ್ಟಿನ ತಟ್ಟಿ ಅದನ್ನು ಹಂಚ ಮೇಲೆ ಹಾಕಿ ಎರಡು ಸೈಡ್ ಬೇಯಿಸ್ಬಿಟ್ರೆ ಮಸ್ತಾಗೆ ಮಸಾಲ ರೊಟ್ಟಿ ಅಥವಾ ಮಸಾಲ ತಾಲಿಪಟ್ಟು ರೆಡಿ ಆಗ್ತದೆ. ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆದರೂ ತಲೆ ಕೆಡಿಸ್ಕೋಬೇಡ್ರಿ. ಉಪ್ಪನ್ನು ಕರೆಕ್ಟ್ ಹಾಕೊಂಡ್ಬಿಟ್ರಿ ಅಂದರೆ ಟೇಸ್ಟ್ ಮಾತ್ರ ಸೂಪರಾಗೇ ಬರ್ತದೆ. ನೋಡಿರಿ ತಾಲಿಪೀಟಿಗೆ ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಮಸ್ತ್ ಕಲರ್ ಬಂದಿತ್ತು ರೀ. ಭಾಳ ಚಂದ ಕಾಣಕತ್ತಿದ್ವು ರೊಟ್ಟಿನೂ ಸಹಿತ. ಹಂಗೆ ಭಾರಿ ಸಾಫ್ಟ್ ಆಗಿದ್ವು ರೊಟ್ಟಿ. ನೋಡಿರಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಹಿಂಗೆ ತರಕಾರಿ ಹಾಕಿ ನಾವು ಮಸ್ತಾಗಿ ಹಿಂಗೆ ತಾಲಿಪೀಟದ ರೊಟ್ಟಿ ಮಾಡಿಕೊಂಡು ಹಿಂಗೆ ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಅದರಷ್ಟು ಹೆಲ್ದಿನ ಏನೈತೆ ಹೇಳ್ರಿ. ಮುಂಚೆನೇ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಬೋದು, ಲಂಚ್ ಡಿನ್ನರ್ಗೂ ಸಹಿತ ಇದನ್ನು ಮಾಡ್ಬೋದು. ಭಾಳ ಹೆಲ್ದಿ ರೆಸಿಪಿ ಐತ್ರಿ. ಲಂಚ್ ಬಾಕ್ಸ್ಗೆ ಕಟ್ಟಬಹುದು. ಅಗದಿ ಸಾಫ್ಟಾಗಿ ಮಧ್ಯಾಹ್ನ ಮಟ ಸಂಜೆ ಮಟನೂ ರೊಟ್ಟಿ ಭಾಳ ಚಲೋ ಮೆದುವಾಗಿ ಭಾಳ ಟೇಸ್ಟಾಗಿರ್ತಾವ್ರಿ. ನೀವು ಕೂಡ ಸೊ ಸಿಗ್ತೀನಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.